ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ವೀಡಿಯೋ ಮಾಡ್ತಾ ಇದ್ದೀನಿ. ಬ್ರೇಕ್ ತೊಗೊಂಡ್ಬಿಟ್ಟಿದ್ದೆ. ಆ್ಯಂಡ್ ಇವತ್ತು ಏನಕ್ಕೆ ಈ ಥರ ರೆಡಿ ಆಗಿದ್ದೀನಿ ಅಂತ ಅಂದರೆ, ನನ್ನ ಮನೆಗೆ ಹೋಗ್ತಾ ಇದ್ದೀನಿ. ಏನಕ್ಕಂದರೆ ಪಾಪುಗೆ 5 ಮಂತ್ ತುಂಬಕ್ಕೆ ಬಂತು. ಸೊ ಅದಕ್ಕೋಸ್ಕರ 5 ಮಂತ್ ತುಂಬ ಒಳಗೆ ಗಂಡನ ಮನೆಗೆ ಹೋಗಬೇಕು ಅಂತ ಹೇಳ್ತಾರೆ. ಅಲ್ಲಿ ತೊಟ್ಲು ಶಾಸ್ತ್ರ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು, ನಮ್ಮ ಪಾಪು, ನಮ್ಮಮ್ಮ, ನಮ್ಮಪ್ಪ ಇಷ್ಟು ಜನ ಹೋಗ್ತಾ ಇದ್ದೀವಿ. ಆ್ಯಂಡ್ ಜಾಸ್ತಿ ದಿನ ಏನೂ ಇರೋದಿಲ್ಲ, 5 ದಿನ ಇರ್ತೀವಿ ಅಷ್ಟೇ. 5 ದಿನ ಇಲ್ಲ 3 ದಿನ ಇರಬೇಕು ಅಂತ ಹೇಳ್ತಾರೆ. ಸೊ 5 ಡೇಸ್ ಇದ್ದು ಬರ್ತೀವಿ. ಆ್ಯಂಡ್ ದೂರ ಏನಿಲ್ಲ, ಇಲ್ಲೇ ನಮ್ಮ ಮನೆಯಿಂದ 1 ಕಿಲೋಮೀಟರ್ ಅಷ್ಟೇ. ಸೊ ಹಾಗಾಗಿ ಏನು ಬೇಜಾರೇನಾಗ್ತಾಯಿಲ್ಲ. ಆ್ಯಂಡ್ ಮಿಸ್ ಮಾಡ್ಕೋತೀನಿ ಅಪ್ಪ ಅಮ್ಮನೆಲ್ಲ. ನೋಡಬೇಕಂದ್ರೆ ಏನು, 1 ಕಿಲೋಮೀಟರ್ ಅಷ್ಟೇ, ಒಂದು 5 ಮಿನಿಟ್ಸ್ ಕೂಡ ಆಗೋಲ್ಲ. ನಮ್ಮ ಮನೆ ಬರ್ತಾರೆ. ಸೊ ನೆಕ್ಸ್ಟ್ ಅಲ್ಲಿ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್. ಹಾಗೆ ಹೋಗ್ತಾ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಸೊ ನಾವು ಹೊರಟಿದ್ದೆ ಒಂದು 3 o'clock ಆಗಿತ್ತು. ಟೈಮಿಂಗ್ಸ್ ನೋಡಿಕೊಂಡು 3 o'clockಲ್ಲಿ ಯಾವ ದೇವಸ್ಥಾನ ತೆಗ್ದಿರಲಿಲ್ಲ. ಸೊ ಅದಕ್ಕೆ ದೇವಸ್ಥಾನ ಮುಂದೆನೇ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಹೋದ್ವಿ. ನಮ್ಮ ಮನೆ ಹತ್ರನೇ ಇರೋದು ಈ ಟೆಂಪಲ್, ದಿವೇನೇ ಇರೋದು. ಸೊ ಅಲ್ಲೇ ದೇವ್ರಿಗೆ ಕೈ ಮುಗಿದು ಒಳ್ಳೇದಾಗ್ಲಪ್ಪ, ಫಸ್ಟ್ ಟೈಮ್ ಹೋಗ್ತಾ ಇರೋದು, ಪಾಪುನ ಕರ್ಕೊಂಡು ಅಂತ ಎಲ್ಲ ದೇವ್ರನ್ನ ಬೇಡ್ಕೊಂಡು ಹೋದ್ವಿ. ಹಾಗೆ ತೊಟ್ಲುನ ಕಾರ್ ಡಿಕ್ಕಿಲಿ ಹಿಡಿಲೇ ಇಲ್ಲ. ಸೊ ಹೇಗೋ ಮಾಡ್ಕೊಂಡು ತೊಗೊಂಡೋದ್ವಿ ತೊಟ್ಲುನ. ನನ್ನ ಹಸ್ಬೆಂಡ್ ಕೂಡ ನಮ್ಮ ಜೊತೆಲೇ ಇದ್ದರು. ಆ್ಯಂಡ್ ಅಪ್ಪ ಅಮ್ಮ ಪಾಪುಗೆ ಅಂತ ಹೇಳ್ಬಿಟ್ಟು ಕಾಲು ಚೈನು, ಕಾಲ್ದು ಕಡ್ಗ ಥರ ಆ್ಯಂಡ್ ಸೊಂಟಕ್ಕೆ ಬೆಳ್ಳಿದು ಚೈನೆಲ್ಲ ತೊಗೊಂಬಂದಿದ್ರು. ಆ್ಯಂಡ್ ನಾವು ಇವಾಗಲೇ ಕಿವಿಗೆ ಒಲೆ ಚುಚ್ಚಿಸೋದಿಲ್ಲ, 9 ಮಂತ್ ಆಗಬೇಕು. ಸೊ ಅದಕ್ಕೋಸ್ಕರ ಗೋಲ್ಡ್ ಏನು ಪರ್ಚೇಸ್ ಮಾಡಿಲ್ಲ. ನಾಮಕರಣಕ್ಕೆ ಅಂತ ಗೋಲ್ಡ್ ಪರ್ಚೇಸ್ ಮಾಡಬೇಕು. ಇವಾಗೇನು ಗೋಲ್ಡೇನು ಪರ್ಚೇಸ್ ಮಾಡೋದು, ಜಸ್ಟ್ ಸಿಲ್ವರ್ ಮಾತ್ರ ಪರ್ಚೇಸ್ ಮಾಡಿದರು. ನಾನು, ನಮ್ಮಪ್ಪ, ನಮ್ಮಮ್ಮ, ನನ್ನ ಹಸ್ಬೆಂಡ್ ಇಷ್ಟು ಜನ ಹೋಗ್ತಿದ್ವಿ. ನಮ್ಮ ಮನೆ 5 ಮಿನಿಟ್ಸ್ ಅಷ್ಟೇ ಇರೋದು. 5 ಮಿನಿಟ್ಸ್ ಟು 10 ಮಿನಿಟ್ಸ್ ಆಗ್ಬೋದು ಅಷ್ಟೇ, ವಾಕಬಲ್ ಡಿಸ್ಟೆನ್ಸ್ ನಮ್ಮ ಮನೆಯಿಂದ. ಸೊ ಹೋದ್ವಿ. ಆ್ಯಂಡ್ ಇದು ನಮ್ಮ ಮನೆ ನಾಯಿ. ಆ್ಯಂಡ್ ನಾವೇನು ಸಾಕಿಲ್ಲ, ರೋಡ್ ನಾಯಿ. ನಾನು ಇಲ್ಲ ಅಂತ ಎಷ್ಟು ಬೇಜಾರಾಗ್ಬಿಟ್ಟಿದ್ದು. ನಾನು ಬಂದಿದ್ದ ತಕ್ಷಣ ಫಸ್ಟ್ ಟೈಮ್ ಫುಲ್ ಖುಷಿ ಆಗೋಯಿತು. ಅದ್ರ ಹೆಸರು ಮೋಟಿ ಅಂತ. ಇವಾಗ ಮನೆಗೆ ಸೇರಿಸ್ತಾ ಇಲ್ಲ. ಆ್ಯಂಡ್ ಫಸ್ಟ್ ಟೈಮ್ ಬಂದಿದ್ದು ಅಂತ ಹೇಳ್ಬಿಟ್ಟು ದೃಷ್ಟಿ ನೀರು ಬರುತ್ತಲ್ಲ, ಅದನ್ನು ತೆಗಿತಾಯಿದ್ರು. ಪಾಪುನ ಸ್ಯಾರಿಲಂತೂ ಇಟ್ಕೊಳಕ್ಕಾಗೋದಿಲ್ಲ, ಕಂಫರ್ಟಬಲೇ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ಮಮ್ಮನೇ ಹಿಡ್ಕೋತಾ ಇದ್ರು. ನೋಡಿ ಪಾಪು ಎಷ್ಟು ಕ್ಯೂಟಾಗಿದ್ದಾಳಲ್ಲ. ಅಲ್ಲಿ ನೀವು ದೃಷ್ಟಿ ತೆಗ್ದುಬಿಡಿ ಆಯಿತಾ. ಎಲ್ಲರೂ ಹೇಳ್ತಾರೆ ತೋರಿಸ್ಬಾರ್ದು, ಸಣ್ಣಕ್ಕಾಗುತ್ತೆ ಅಂತ. ಹಾಗಂತ ಬೇರೆ ಮಕ್ಕಳೆಲ್ಲ ಏನು ತೋರಿಸೇ ಇಲ್ವಾ, ಅವ್ರ ಮಕ್ಕಳೇನು ಸಣ್ಣಕ್ಕಾಗಿದ್ದಾರಾ? ಅವೆಲ್ಲ ನಮ್ಮ ಭ್ರಮೆ ಅಷ್ಟೇ. ಮನಸ್ಸಲ್ಲಿ ಒಳ್ಳೆ ಮನಸ್ಸಿದ್ದು ನೋಡಿದ್ರೆ ಮಕ್ಳುಗಳ್ಗೆ ಏನೂ ಆಗೋದಿಲ್ಲ. ದೃಷ್ಟಿ ಎಲ್ಲ ಆಯಿತು. ಪಾಪುನ ಕರ್ಕೊಂಡು ಹೋದ್ವಿ ಮನೆಗೆ. ನೆಕ್ಸ್ಟ್ ಹಾಗೆ ನೋಡ್ತಾರೆ ವಿಡಿಯೋನ. ಓಕೆನಾ, ಕಂಟಿನ್ಯೂ ಮಾಡ್ತೀನಿ. ಬಂದಿದ್ದ ತಕ್ಷಣ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿದರು. ಮುಂಚೆನೇ ನಾನು ಬೆಳಗ್ಗೆನೇ ಪೂಜೆ ಮಾಡಿದರು. ಸೊ ನಾನು ಬಂದಿದ್ದೆ ಒಂದು 4 to 5 o'clock ಒಳಗೆ ಬಂದಿದ್ದಲ್ಲ. ಸೊ 5 o'clock ಆದಮೇಲೆ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೆ. ಎಷ್ಟು ದಿನ ಆಗಿತ್ತು ಗೊತ್ತಾ, ನಮ್ಮ ದೇವ್ರ ಮನೆ ನಾನು ಪೂಜೆ ಮಾಡಿ. ನಾನೇ ಪೂಜೆ ಮಾಡ್ತಾಯಿದ್ದು ಅವಾಗೆಲ್ಲ ನಮ್ಮ ಮನೆಯಲ್ಲಿ. ಅದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೆ. ನನಗೆ ದೇವ್ರ ಪೂಜೆ ಮಾಡಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಕ್ಲೀನಾಗಿ ನೀಟ್ನೆಸ್ಸಾಗಿ ಮಾಡಬೇಕು ದೇವ್ರ ಪೂಜೆ ಭಕ್ತಿಯಿಂದ. ಸೊ ನಾನೇ ಪೂಜೆ ಮಾಡಿದ್ದು. ಬಂದಿದ್ದ ತಕ್ಷಣವೇ ಪಾಪುನ ಕರ್ಕೊಂಬಂದಿದ್ವಲ್ಲ. ಸೊ ಫಸ್ಟ್ ಪೂಜೆ ಮಾಡಬೇಕು, ದೇವ್ರ ಮನೆಗೆ ಹೋಗಿ ಅಂತ ಹೇಳ್ತಾರೆ, ಎಲ್ಲಿಗೂ ಹೋಗಬಾರ್ದು ಅಂತ. ಸೊ ದೇವ್ರ ಪೂಜೆ ಎಲ್ಲ ಆಯಿತು ನೋಡಿ. ಹಾಗೇನೆ
ನಾನು ಬಂದಿರಿ ಅಂತ ಸ್ಪೆಷಲ್ ಆಗಿ ಬಜ್ಜಿ ಎಲ್ಲ ಮಾಡ್ತಾ ಇದ್ದಾರೆ. ನಂಗಿದೆ ಇಲ್ಲಿ ಇದು ಬ್ಯಾಕ್ ಕ್ಯಾಮ್ರಾ ಅಮ್ಮ. ಬಜ್ಜಿ ಮೆಣಸಿನ್ಕಾಯಿ ಇದಲ್ಲ, ಇದು ಸಣ್ಣ ಮೆಣಸಿನ್ಕಾಯಿ ಎಲ್ಲ ಸಿಕ್ಲಿಲ್ವ? ಅದು ಸಿಗ್ಲಿಲ್ಲ. ಹಾಲು ಪಾಯಸ ಆಯ್ತಾ? ಬಟ್ ಇದೆಲ್ಲ ನಂಗೆ ಇಷ್ಟನೇ ಆಗೋದು. ನಾನ್ ವೆಜ್ ಯಾವಾಗ ಮಾಡಿಸ್ತೀಯಾ? ಹೋಯ್ ಹೋಯ್, ನಾ ಬಂದಿದ್ದು ಖುಷಿ ಆಯ್ತಾ? ಹಾ ಸ್ವಲ್ಪ ಮಾತ್ರ ಹೇಳು. ಖುಷಿ ಆಯ್ತಾ? ಮಿಸ್ ಮಾಡ್ಕೊಂಡೆ ಎಷ್ಟು ದಿವಸ? ಗೊತ್ತಿಲ್ಲ ನಿಮ್ಮ ಮನೆ ಜನ. ಮತ್ತೆ 9 months ಆಗೋರು ಬರಲ್ವಲ್ಲ, ಇನ್ನ 4 ತಿಂಗಳು. ಅವಾಗೇನ್ ಮಾಡ್ತೀಯಾ? ದಿನ ಬರ್ತದೆ, ಏನ್ ಮಿಸ್ ಏನ್ ಮಾಡ್ಕೊಳಲ್ಲ ಬಿಡಿ. ಡೈಲಿ ಬರ್ತಾನೆ, ಇಲ್ಲ 1 kilometer ಹತ್ರ ಅಲ್ಲ. ಆ್ಯಂಡ್ ಇವರು ನಮಗೆ ಗೊತ್ತಿರೋರೇ, ಪಕ್ಕದ ಮನೆಯವರು, ಅಂದರೆ ಮೇಲ್ಗಡೆ ಮನೆ ಎದುರುಗಡೆ ಮನೆಯವರು. ಪಾಪು ಬಂದಿದೆ ಅಂದ ತಕ್ಷಣನೇ ಬಂದರು ಪಾಪುನ ನೋಡೋಕ್ಕೆ ಅಂತ. ತುಂಬಾ ಖುಷಿ ಆಯಿತು. ದೃಷ್ಟಿ ಎಲ್ಲ ಮಾಡಿದ್ರು. ಪ್ರೆಗ್ನೆಂಟ್ ಆಗಿದ್ರು ಆ ಟೈಮಲ್ಲಿ. ಇಲ್ಲಿ ನೋಡಿ, ನಾನು ಪ್ರೆಗ್ನೆಂಟ್ ಟೈಮಲ್ಲಿ ಇದ್ದಾಗ ತೊಗೊಂಬಂದಿದ್ದು. ಇಷ್ಟೊಂದು ಪೋಸ್ಟರ್ ಇತ್ತು. ಇವಾಗ ತೆಗ್ಸಿದ್ದೀನಿ, ಎಲ್ಲ ಇತ್ತು. ಇವಾಗ ತೆಗ್ಸಿದ್ದೀನಿ. ಇದೊಂದಿರಲಿ, ಚೆನ್ನಾಗಿದೆ. ಹಾಂ, ಇಲ್ಲೊಂದಿದೆ. ಸಿಂಪಲಾಗೆ ಗೊತ್ತಿಲ್ಲ, ಸಿಂಪಲಾಗೆ ಮಾಡಿದ್ದು. ಲಾಸ್ಟ್ ಟೈಮ್ ನಮ್ಮ ಅಮ್ಮ ಮನೇಲಿ ಮಾಡಿದ್ವಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಸಿಂಪಲಾಗಿ ಪೂಜೆ ಮಾಡಿಬಿಟ್ಟು ನಮ್ಮ ಮನೆಯವರೇ ತೊಟ್ಟು ಪೂಜೆ ಮಾಡೋದಷ್ಟೆ.
ಆ್ಯಂಡ್ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್ ಬಾಯ್.